ಸಂತೋಷದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ. ಹಾಗಾಗಿನೇ ಗ್ಯಾರಂಟಿಗಳ ವಿರುದ್ಧ ಮಾತಾಡೋದಕ್ಕೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷದ ಸದಸ್ಯರುಗಳು ಕೂಡ, ವಿರೋಧ ಪಕ್ಷದ ನಾಯಕರುಗಳು ಕೂಡ ಅಂಜ್ತಾರೆ. ಬದಲಿಗೆ ಗ್ಯಾರಂಟಿ ನಿಂತೋಗ್ಬಿಡುತ್ತೆ ಅಂತ ಮಾತಾಡುವಂತದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಜನಕ್ಕೆ ಇದರಲ್ಲಿ ಏನ್ ಅನುಕೂಲ ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಜನಕ್ಕೆ ಏನ್ ಅನುಕೂಲ ಅನ್ನೋದು ಜನ ಹೃದಯ ತುಂಬಿ ಏನು ಮಾತಾಡಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದು ರಿಪೋರ್ಟ್ ಆಗ್ತಿದೆ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಗ್ಯಾರಂಟಿ ಅಂತಂದ್ರೆ ಅಭಿವೃದ್ಧಿ ಅಲ್ಲ ಅನ್ನೋಂತ ಅಂಶದ ಬಗ್ಗೆ ಮಾತ್ರ ನಾನು ಇವತ್ತು ಮಾತಾಡ್ತೀನಿ. ಗ್ಯಾರಂಟಿ ಅನ್ನೋದು ಅಭಿವೃದ್ಧಿ ಹೆಂಗೆ ಮತ್ತು ಅದು ಈ ರಾಜ್ಯದ ಆರ್ಥಿಕತೆಯನ್ನ ಯಾವ ರೀತಿಯಲ್ಲಿ ಮೇಲೆತ್ತುತ್ತೆ, ಇದರ ಬಗ್ಗೆ ಪ್ರಪಂಚದ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಏನ್ ಹೇಳಿದ್ದಾರೆ, ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಿಗೆ ಯಾರೇ ಎಲ್ಲೇ ಯಾವತ್ತೇ ಕೇಳಿದ್ರು ಕೂಡ ಅದನ್ನ ಖಚಿತವಾಗಿ ಆತ್ಮವಿಶ್ವಾಸದಿಂದ ಹೇಳೋದಕ್ಕೆ ಆಗ್ಬೇಕು. ಅದರ ಬಗ್ಗೆ ಮಾತ್ರ ನಾನು ಇವತ್ತು ಇಲ್ಲಿ ಮಾತಾಡೋಕೆ ನಿಂತಿದ್ದೀನಿ. ಆದ್ರೆ ಮೊದಲಿಗೆ ನಾವು ಈ ಗ್ಯಾರಂಟಿ ಪರಿಕಲ್ಪನೆ ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ಏನಿದೆ ಅಂದ್ರೆ ಗ್ಯಾರಂಟಿಗಳನ್ನ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ವೋಟ್ ತೆಗೆದುಕೊಳ್ಳೋದಕ್ಕೋಸ್ಕರ ಕೊಡ್ತಾರೆ. ಜನ ವೋಟ್ ಹಾಕ್ಬೇಕು, ಎಲೆಕ್ಷನ್ ಅಲ್ಲಿ ನಾವು ಅವ್ರಿಗೇನೋ ಪ್ರಾಮಿಸ್ ಮಾಡ್ಬೇಕು, ಅದಕ್ಕೋಸ್ಕರ ಜನರ ಕೈಗೆ ನೇರವಾಗಿ ಹಣನ ತಲುಪಿಸುವಂತ ಯೋಜನೆಗಳನ್ನ ಕೊಟ್ರೆ ಜನ ನಮ್ಗೆ ವೋಟ್ ಹಾಕ್ತಾರೆ ಅನ್ನುವಂತ ಒಂದು ಭಾವನೆ ಇದೆ. ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಇದು ಹೌದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದು ಪೂರ್ತಿ ವಾಸ್ತವ ಅಲ್ಲ. ಅಫ್ಕೋರ್ಸ್ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ತಾನು ಗೆಲ್ಲಬೇಕು ಅಂತ ಹೇಳಿದ್ರೆ ಜನಪರವಾದಂತ ಯೋಜನೆಗಳನ್ನ ಮುಂದಿಡೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಇರ್ಲಿ ಅಥವಾ ಇವತ್ತು ಬೇರೆ ಬೇರೆ ಪಕ್ಷಗಳು ಈ ರೀತಿಯಲ್ಲಿ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಏನಿದೆ ಅಂದ್ರೆ ಜನರ ಕೈಗೆ ನೇರವಾಗಿ ಹಣ ಅಥವಾ ಸವಲತ್ತುಗಳು ಉಚಿತವಾಗಿ ಸಿಗೋದಕ್ಕೆ ಏನ್ ಪ್ರಯತ್ನ ಮಾಡ್ತಾರೆ, ಅದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಇದು ಶುರುವಾಗಿರೋದು ಅದೊಂದೇ ಕಾರಣಕ್ಕಲ್ಲ. ಇದು ಶುರುವಾಗಿರೋದ್ರ ಹಿಂದೆ ಪ್ರಪಂಚದಾದ್ಯಂತ ಅರ್ಥಶಾಸ್ತ್ರಜ್ಞರು ಮತ್ತು ಅಭಿವೃದ್ಧಿ ಅರ್ಥಶಾಸ್ತ್ರಜ್ಞರು, ಇದನ್ನ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತ ಕರೀತಾರೆ, ಡೆವಲಪ್ಮೆಂಟ್ ಎಕನಾಮಿಸ್ಟ್ಗಳು ಬಹಳ ಆಳವಾಗಿ ಆಲೋಚನೆ ಮಾಡಿ ಒಂದು ರಾಜ್ಯದ ದೇಶದ ಅಭಿವೃದ್ಧಿಗೆ ಈ ರೀತಿಯಲ್ಲಿ ನೇರವಾಗಿ ಉಚಿತ ಸೌಲಭ್ಯಗಳನ್ನ ಕೊಡೋದ್ರಲ್ಲಿ ಯಾವ ರೀತಿಯಲ್ಲಿ ಅನುಕೂಲ ಇದೆ ಅನ್ನೋದನ್ನ ಅವರು ಅಧ್ಯಯನ ಮಾಡಿದ್ದಾರೆ. ಅದನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಇಲ್ಲಿ ನಿಮ್ಗೆ ಅದನ್ನ ಬರ್ದಿದ್ದೀನಿ, ಸಾರ್ವತ್ರಿಕ ಕನಿಷ್ಠ ಆದಾಯ ಅನ್ನುವಂಥದ್ದು. ಈ ಚರ್ಚೆ ಅರ್ಥಶಾಸ್ತ್ರಜ್ಞರ ಮಧ್ಯದಲ್ಲಿ ಸಾಕಷ್ಟು ಕಾಲದಿಂದ ಜಾರಿಯಲ್ಲಿತ್ತು ಮತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇದು ಅಸ್ತಿತ್ವದಲ್ಲಿ ಇದೆ. ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಕನಿಷ್ಠ ಮಟ್ಟದ ಹಣಕಾಸಿನ ನೆರವನ್ನ ಸರ್ಕಾರ ನೇರವಾಗಿ ಅವರ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಇದೆಯಲ್ಲ, ಇದು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅಸ್ತಿತ್ವದಲ್ಲಿದೆ. ಈ ದೇಶದಲ್ಲಿ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಬಂದಿದ್ದು 2019ರ ಲೋಕಸಭಾ ಚುನಾವಣೆಯಲ್ಲಿ. ಆಗ ರಾಹುಲ್ ಗಾಂಧಿ ಅವರು ನ್ಯಾಯ್ ಅನ್ನುವಂತ ಒಂದು ಸ್ಕೀಮಿನ ಮುಖಾಂತರ ಇದನ್ನ ಮಾತಾಡ್ತಾರೆ. ಆಗ ಒಂದು ಕುಟುಂಬಕ್ಕೆ ವಾರ್ಷಿಕ 72,000 ರೂಪಾಯಿಗಳನ್ನ ನಾವು ನೇರವಾಗಿ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಆದ್ರೆ ಇದನ್ನ ಅವ್ರು ಮಾತಾಡಿದಾಗ ಈ ದೇಶದಲ್ಲಿ ಅದನ್ನ ಅಪಹಾಸ್ಯ ಮಾಡಿದವರು ರಾಹುಲ್ ಗಾಂಧಿ ಅವರು ಯಾವ ವಿಚಾರಗಳನ್ನ ಸಾಕಷ್ಟು ಮುಂದಾಲೋಚನೆಯಿಂದ ಮಾತಾಡ್ತಾರೆ ಅಂತದನ್ನ ಆರಂಭದಲ್ಲಿ ಅಪಹಾಸ್ಯ ಮಾಡೋದು ನಿರಂತರವಾಗಿ ನಡ್ಕೊಂಡ್ ಬಂದಿದೆ. ಈಗ ಸದ್ಯಕ್ಕೆ ಅಂತ ನಿಂತಿದ್ದಾರೆ. ಯಾಕಂದ್ರೆ ಇದು ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಮತ್ತು ಜನರಿಗೆ ನ್ಯಾಯ ಸಲ್ಲಿಸುತ್ತೆ ಅಂತ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಇವತ್ತು ಪಡೆದುಕೊಂಡು ಈ ದೇಶದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಏನಿದೆ ಅದು ಎಲ್ಲರಿಗೂ ಕೂಡ ತಲುಪ್ತಿದೆ. ಯಾಕೆ ಸರ್ಕಾರ ಕೊಡ್ಬೇಕು? ಯಾಕೆ ಸರ್ಕಾರ ಯಾರಿಗಾದ್ರೂ ಅವರು ದುಡಿಮೆ ಮಾಡದೆ, ಬಡವರಿರ್ಲಿ ಜನಸಾಮಾನ್ಯರಿರ್ಲಿ ಯಾರೇ ಇರ್ಲಿ, ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು ಅನ್ನೋ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ಆದ್ರೆ ಇದು ರಾಹುಲ್ ಗಾಂಧಿ ಅವರು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನ ಪ್ರತಿಪಾದನೆ ಮಾಡಿದ್ರು. ಮತ್ತೆ ಇನ್ನೂ ಒಂದು ಮಾತು ಹೇಳ್ಬೇಕು, ಇದು ಕೂಡ ಮತ್ತೆ ಇದು 2019ಕ್ಕೆ ಶುರುವಾಗಿದ್ದಲ್ಲ, ಈ ದೇಶದ ಸಂವಿಧಾನದ ಜೊತೆ ಜಾರಿಗೆ ಬಂದಿತ್ತು. ಈ ದೇಶದ ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಇಲ್ಲಿ ನಾನು ಬರ್ದಿದ್ದೀನಿ 39A, B ಮತ್ತು 46, 47. ಇವತ್ತು ಕರ್ನಾಟಕದ 5 ಗ್ಯಾರಂಟಿಗಳೇನಿದೆ, 5 ಗ್ಯಾರಂಟಿಗಳು ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ಈ 4 ಅಂಶಗಳಿಂದ 36A, B, 46 ಮತ್ತು 47ರಿಂದ ಬರುತ್ತೆ. ಏನದು 36A, B, 46, 47 ಏನ್ ಹೇಳುತ್ತೆ? ಜನರಿಗೆ ಹಸಿವಿನಿಂದ ಇಲ್ದಿರೋಂಗೆ ನೋಡ್ಕೊಳ್ಬೇಕು, ಅವ್ರಿಗೆ ಪೌಷ್ಟಿಕ ಆಹಾರವನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳುತ್ತೆ. ಮತ್ತು ಸರ್ಕಾರದ ತಿಜೋರಿಗೆ ಬೊಕ್ಕಸಕ್ಕೆ ಬರ್ತಕ್ಕಂಥ ಹಣ ಏನಿದೆ ಆ ಹಣವನ್ನ ಸರ್ವರ ಏಳಿಗೆಗಾಗಿ ನಾವು ವ್ಯಯಿಸಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇದಲ್ಲದೆ ಇನ್ನೂ ಒಂದು ಕಾರಣ ಇತ್ತು. ಗ್ಯಾರಂಟಿಗಳನ್ನ ಜಾರಿಗೆ ತರಬೇಕಾದ್ರೆ 2023ರಲ್ಲಿ ಬೆಲೆ ಏರಿಕೆ, ಹಣದುಬ್ಬರದ ಕಾರಣಕ್ಕಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿತ್ತು. ಜನ ಅದರಿಂದ ಒದ್ದಾಡ್ತಾ ಇದ್ರು. ಯಾವುದೇ ಸಮೀಕ್ಷೆಯನ್ನ ನೀವು ನೋಡಿದ್ರು ಕೂಡ ಆ ಸಮೀಕ್ಷೆಯಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆಯನ್ನ ಜನ ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ಕಡೆ 2 ಅಂಶ ಇದೆ, ಇದನ್ನ ನೀವು ನೋಡ್ಬೇಕು. ಯಾಕಂದ್ರೆ ಈ ಉಳಿದ ಅಂಶಗಳನ್ನ ನೀವು ಈಗಾಗಲೇ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಮಾತಾಡಿದೀರ.
ಸಾಕಷ್ಟು ಸಾರಿ ರಾಜಕೀಯ ಪಕ್ಷದ ನಾಯಕರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಬೆಲೆ ಏರಿಕೆ ಬಗ್ಗೆ ಮತ್ತು ಯಾಕೆ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದಿರಿ. ಆದ್ರೆ ಮುಖ್ಯವಾದ್ದೇನು ಅಂದ್ರೆ ಗ್ಯಾರಂಟಿಗಳಿಂದ ಯಾವ ರೀತಿಯಲ್ಲಿ ದೇಶದ ಅಭಿವೃದ್ಧಿ ಆಗುತ್ತೆ ಇದ್ರ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಸ್ಲೈಡ್ಸ್ ಇದೆ, ನೀವು ಗಮನ ಕೊಟ್ಟು ಕೇಳಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಾನು ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಕೇಳಿದೆ, ಇದರಲ್ಲಿ ಪ್ರಶ್ನೋತ್ತರ ಇದ್ರೆ ಇನ್ನೂ ಒಳ್ಳೇದು ಅಂತ. ಆದ್ರೆ ಕಾರ್ಯಕ್ರಮದ ಸ್ವರೂಪದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಇದು ಮುಗಿದ ಮೇಲೆ ಇದರಲ್ಲಿ ಇವತ್ತು ನಾನು ಮಾತಾಡಿದ ಅಂಶಗಳನ್ನು ಸೇರಿಸಿ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಇದನ್ನ ನೀವು ನೋಡ್ಬೇಕು ಮತ್ತು ಮುಂದಕ್ಕೆ ಏನೇ ಪ್ರಶ್ನೆ ಇದ್ರು ಕೂಡ ಆ ಪ್ರಶ್ನೆಗಳನ್ನ ಕೇಳಬೇಕು. ಸೊ ಈ ಮಾಸಾಸನ ಮತ್ತು ಸ್ಕಾಲರ್ಶಿಪ್ ರೂಪದಲ್ಲಿ ಜನರಿಗೆ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡೋದು ಕೂಡ ಈ ಹಿಂದೆಯಿಂದ ಇತ್ತು. ಆದ್ರೆ ಅದು ಟಾರ್ಗೆಟೆಡ್ ಇತ್ತು. ಟಾರ್ಗೆಟೆಡ್ ಅಂದ್ರೆ ಏನು? ಮಾಸಾಸನ ವಿಧವೆಯರಿಗೆ ಕೊಡ್ತಾ ಇದ್ರು, ಅಂಗವಿಕಲರಿಗೆ ಕೊಡ್ತಾ ಇದ್ರು, ವಯಸ್ಸ ಕೊಡ್ತಾ ಇದ್ರು. ಸ್ಕಾಲರ್ಶಿಪ್ ಕೂಡ ಸಮಾಜದಲ್ಲಿ ಶೋಷಿತ ಸಮುದಾಯಗಳಿಗೆ ಸೇರಿದಂತ ಕೆಲವು ಸಮುದಾಯಗಳಿಗೆ ಅಲ್ಲಿ ಓದೋರಿಗೆ ಮಾತ್ರ ಕೊಡ್ತಾ ಇದ್ರು. ಆದ್ರೆ ಇವತ್ತೇನು ಗ್ಯಾರಂಟಿ ಬಂದಿದೆ ಇದು ಟಾರ್ಗೆಟೆಡ್ ಅಲ್ಲ. ಅಂದ್ರೆ ಕೆಲವರು ಮಾತ್ರ, ಅಫ್ಕೋರ್ಸ್ ಕೆಲವು ಸ್ಕೀಮು BPL ಕಾರ್ಡ್ ಇರೋರು ಮಾತ್ರ ಇದೆ. ಆದ್ರೆ ಈ ರಾಜ್ಯದಲ್ಲಿ BPL ಕಾರ್ಡ್ನವ್ರು ಮಾತ್ರ ಕೊಡ್ತೀವಿ ಅನ್ನೋದಕ್ಕೆ ವಿಶೇಷ ಅರ್ಥ ಇಲ್ಲ. ಯಾಕಂದ್ರೆ ಕೆಲವು ಜಿಲ್ಲೆಗಳಲ್ಲಂತೂ ಆ ಜಿಲ್ಲೆಯಲ್ಲಿ ಎಷ್ಟು ಕುಟುಂಬ ಇದೆ ಅಷ್ಟು ಕುಟುಂಬಕ್ಕೆ BPL ಕಾರ್ಡ್ ಇರೋ ರೀತಿಯಲ್ಲಿ ಇದೆ. ಒಂದು 5%, ಕೆಲವು ಕಡೆ 2%, ಕೆಲವು ಕಡೆ 8ರಿಂದ 10% ಜನ ಮಾತ್ರ BPL ಕಾರ್ಡ್ ಇಂದ ಹೊರಗಿದ್ದಾರೆ. ಹಂಗಾಗಿ ಇದು ಟಾರ್ಗೆಟೆಡ್ ಅಲ್ಲ. ಅಂದ್ರೆ ಕೆಲವರಿಗೆ ಮಾತ್ರ ಕೊಡೋದಲ್ಲ, ಎಲ್ರಿಗೂ ಕೂಡ ಕೊಡುವಂತದ್ದೇನಿದೆ ಅದು ಗ್ಯಾರಂಟಿಗಳ ರೂಪದಲ್ಲಿ ಬಂತು. ಇದರ ಅಗತ್ಯ ಏನಿತ್ತು ಈ ಸಂದರ್ಭದಲ್ಲಿ ಅನ್ನೋದನ್ನ ನಾವು ನೋಡೋಣ. ಅಗತ್ಯ ಆಗ್ಲೇ ಬೆಲೆ ಏರಿಕೆ ಮತ್ತು ಹಣದುಬ್ಬರದ ವಿಚಾರ ನಾನು ಹೇಳಿದೆ. ಇನ್ನೊಂದು ಅಗತ್ಯ ಕೂಡ ಬಂದಿದೆ. ಆ ಅಗತ್ಯ ಏನು ಅಂದ್ರೆ ಈ ದೇಶದಲ್ಲಿ ಆರ್ಥಿಕ ಬೆಳವಣಿಗೆ ಏನಿದೆ ಅದು ಒಂದು ಹಂತ ಆದ್ಮೇಲೆ ನಿಂತು ಹೋಗುತ್ತೆ. ಇಡೀ ಪ್ರಪಂಚದಲ್ಲಿ ಆರ್ಥಿಕ ಬೆಳವಣಿಗೆ ನಂತರ ಅವರ ಆದಾಯ ಹೆಚ್ಚಳ ಆಗೋದು, ಅವರ ಸಂಪತ್ತು ಹೆಚ್ಚಳ ಆಗೋದು ಕೂಡ ಆಗ್ತಾ ಜನರ ಕೈಗೆ ಹಣ ಸಿಗೋದು ನಿಂತೋದಾಗ ಒಂದು ಆರ್ಥಿಕ ಬೆಳವಣಿಗೆ ಸ್ಥಗಿತಗೊಳ್ಳುತ್ತೆ. ಇದನ್ನ ಕ್ರೈಸಿಸ್ ಅಂತ ಕರೀತಾರೆ, ಒಂದು ಬಿಕ್ಕಟ್ಟು, ಆರ್ಥಿಕ ಬಿಕ್ಕಟ್ಟು ಅಂತ. 2008ನೇ ಇಸ್ವಿನಲ್ಲಿ ಇಂಥ ಒಂದು ಆರ್ಥಿಕ ಬಿಕ್ಕಟ್ಟು ಪ್ರಪಂಚದಾದ್ಯಂತ ತಲೆದೋರ್ತು. ವಿಶೇಷವಾಗಿ ಅಮೆರಿಕದಲ್ಲಿ ಹಲವಾರು ಬ್ಯಾಂಕ್ಗಳು ಮುಳುಗೋದು. ಭಾರತದಲ್ಲಿ ಅದು ಮುಳುಗೋಗ್ಲಿಲ್ಲ. ಭಾರತದಲ್ಲಿ ಆಗ UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇತ್ತು. ಯಾಕೆ ಭಾರತದಲ್ಲಿ ಆ ಕ್ರೈಸಿಸ್ ಬರ್ಲಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಆರ್ಥಿಕ ಬೆಳವಣಿಗೆ ಏನಿದೆ ಇದರಿಂದ ಜನರ ಕೊಳ್ಳುವ ಶಕ್ತಿ ಹೆಚ್ಚಳ ಆಗೋದ್ರಿಂದ ಮಾತ್ರ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಭಾರತದಲ್ಲಿ ಅಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಬಿಜೆಪಿಯವರು ಎಷ್ಟೇ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡಿದ್ರು ಅವರು ಕೂಡ ಇವತ್ತು ಜನರ ಕೈಗೆ ಹಣ ಕೊಡುವಂತ ಪ್ರಾಜೆಕ್ಟ್ಸ್ ನ ಮಾಡ್ತಿರೋದಕ್ಕೆ ಅದೇ ಕಾರಣ ಇದೆ. ಆದ್ರೆ ಜನರ ಕೈಗೆ ಈ ರೀತಿಯಲ್ಲಿ ವರ್ಷಕ್ಕೆ 72,000, ವರ್ಷಕ್ಕೆ 1 ಲಕ್ಷ ಈ ರೀತಿಯ ಹಣ ಕೊಡುವಂತ ಶಕ್ತಿ ಈ ದೇಶದಲ್ಲಿ ಸರ್ಕಾರಗಳಿಗೆ ಇರಲಿಲ್ಲ. ಆ ಶಕ್ತಿ ಇವತ್ತು ಸರ್ಕಾರಕ್ಕೆ ಬಂದಿದೆ. ಬಂದಾಗ್ಲೂ ಕೂಡ ಅದನ್ನ ಕೊಡದೇ ಇರೋದು ಮತ್ತು ವಿರೋಧಿಸೋ ಕೆಲಸನ ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ದೇಶದ ಆರ್ಥಿಕತೆಗೆ ಇವತ್ತು ಈ ಬಲ ಬಂದಿದೆ, ಈ ಸಾಧ್ಯತೆ ಇದೆ. ಮುಂಚೆ ಇರ್ಲಿಲ್ಲ. ಅಂದ್ರೆ ಇದನ್ನ ಹಿಂದೆನೂ ಕೊಡ್ಬೋದಾಗಿತ್ತಲ್ಲ, 1980 ಕೊಡ್ಬೋದಾಗಿತ್ತಲ್ಲ, 1990 ಕೊಡ್ಬೋದಿತ್ತು, 95 ಕೊಡ್ಬೋದಿತ್ತು ಅಂತ ಹೇಳಿದ್ರೆ ಕೊಡಕ್ ಸಾಧ್ಯ ಇರಲಿಲ್ಲ. ಸರ್ಕಾರಗಳ ಕೈಯಲ್ಲಿ ಈ ರೀತಿಯಾಗಿ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡುವಷ್ಟು ಹಣ ಅವಾಗ ಇರಲಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ಸಾಕಾಗೋದಿಲ್ಲ. ಈಗ ಉದಾಹರಣೆಗೆ ಒಂದು 25 ವರ್ಷದ ಹಿಂದೆ ವಿಧವೆಯರಿಗೆ ಮಾಸಾಸನ ಅನ್ನೋದನ್ನ ತಲುಪಿಸಿದ್ರೆ ಅದು ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮೆನ್ ಅವ್ರ ಮನೆಗೆ ಹೋಗಿ ಅದನ್ನ ತಲುಪಿಸ್ಬೇಕಾಗಿತ್ತು. ಆದ್ರೆ ಪ್ರತಿಯೊಬ್ಬರು ಕೂಡ ಇಂಥ ಮಾಸಾಸನ ಪಡ್ಕೊಳ್ಳೋರಲ್ಲಿ ಅಥವಾ 90% ಜನ ಆ ಪೋಸ್ಟ್ ಮ್ಯಾನ್ಗೆ ದುಡ್ಡು ಕೊಡ್ಬೇಕಾಗ್ತಿತ್ತು. ಕೆಲವು ಸರಿ ಆ ಪೋಸ್ಟ್ ಮ್ಯಾನ್ ಮನೆಗೆ ಬರ್ತಾ ಇರ್ಲಿಲ್ಲ, ಇವರೇ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗ್ತಿತ್ತು. ಇನ್ನೂ ಕೆಲವು ಸರಿ 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷ ಆದ್ರೂ ಕೂಡ ಇವ್ರ ಕೈಗೆ ಬರ್ತಾ ಇರ್ಲಿಲ್ಲ. ಅದನ್ನ ಮಧ್ಯದಲ್ಲಿ ಎಲ್ಲೋ ಕೂಡ ಯಾರೋ ತಿಂದ್ಬಿಡ್ತಾ ಇದ್ರು. ಆದ್ರೆ ಇವತ್ತು ತಂತ್ರಜ್ಞಾನದ ಕಾರಣದಿಂದಾಗಿ ಯಾವುದೇ ಈ ರೀತಿಯಾದಂತ ಮಧ್ಯವರ್ತಿಗಳ ಅಗತ್ಯ ಇಲ್ಲದೆ ಇರುವಂತ ರೀತಿಯಲ್ಲಿ ಮಾಡುವಂತ ಸಾಧ್ಯತೆ ಕೂಡ ಇವತ್ತು ಬಂದಿದೆ. ಇದನ್ನ ನಾವು ಗಮನದಲ್ಲಿಟ್ಕೋಬೇಕು. ಆದ್ರೆ ಇಂಥದ್ರ ಬಗ್ಗೆ ಏನು ಅಪಪ್ರಚಾರ ಏನಿತ್ತು? ಅಪಪ್ರಚಾರ ಇದ್ದಿದ್ದು ಒಂದು, ಸುಮ್ಮನೆ ಹೇಳ್ತಾ ಇದ್ದಾರೆ ಇದನ್ನ ಜಾರಿ ಮಾಡೋದಿಲ್ಲ. ಅದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರಧಾನವಾಗಿದ್ದು, ಇದನ್ನ ಜಾರಿ ಮಾಡೋದಿಲ್ಲ ಮತ್ತು ಇದನ್ನ ಜಾರಿ ಮಾಡಿದ್ರೆ ರಾಜ್ಯ ದಿವಾಳಿ ಎದ್ಬಿಡುತ್ತೆ. ದಿವಾಳಿ ಎದ್ದು ಬಿಡೋದು ಅಂದ್ರೆ ಏನು? ಈ ದೇಶದಲ್ಲೂ ಕರ್ನಾಟಕದಲ್ಲೂ ಕೂಡ ಈ ಹಿಂದೆ ಹಲವಾರು ಸರಿ ಸಮಸ್ಯೆ ಬಂದಿದೆ. ಏನ್ ಸಮಸ್ಯೆ ಬಂದಿದೆ? ಸರ್ಕಾರಿ ನೌಕರರಿಗೆ ತಿಂಗಳಿಗೆ ಕರೆಕ್ಟ್ ಆಗಿ ಸಂಬಳ ಕೊಡಕ್ ಆಗದೆ ಇರುವಂತ ಬಿಕ್ಕಟ್ಟು ಈ ಹಿಂದೆ ಬೇಕಾದಷ್ಟು ಸರಿ ಬಂದಿದೆ. ಆ ರೀತಿಯಾದಂತ ಒಂದು ಬಿಕ್ಕಟ್ಟು ಏರ್ಪಟ್ಬಿಡುತ್ತೆ. ಯಾವುದಕ್ಕೂ ದುಡ್ಡು ಇರೋದಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇರೋದಿಲ್ಲ, ಜನ ಸೋಮಾರಿಗಳಾಗ್ತಾರೆ. ಇದು ಬಿಟ್ಟಿ ಭಾಗ್ಯ. ಈ ಬಿಟ್ಟಿ ಭಾಗ್ಯ ಅನ್ನೋ ಪದ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲಿ
ಅನ್ನಭಾಗ್ಯ ಅಂತ ಹೆಸರಿಟ್ಟು ನಂತರ ಕೃಷಿ ಭಾಗ್ಯ, ಕ್ಷೀರಭಾಗ್ಯ, ಶಿವಭಾಗ್ಯ ಇತ್ಯಾದಿ ಹೆಸರಿಟ್ಟಾಗ ಅದನ್ನ ಬಿಟ್ಟಿ ಭಾಗ್ಯ ಅಂತ ಕರೆಯುವಂತ ಒಂದು ಅವಮಾನಕಾರಿಯಾದಂತ ರೀತಿಯಲ್ಲಿ ಅದನ್ನ ಹೇಳೋದು ಶುರುವಾಯಿತು. ಬಹಳ ಜನಕ್ಕೆ ಇದನ್ನ ಸಮರ್ಥಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಅದನ್ನ ಅವಹೇಳನ ಮಾಡೋದು, ಬಿಟ್ಟಿ ಭಾಗ್ಯ ಇರೋದು ಸರ್ಕಾರದಿಂದ ದುಡ್ಡು ತಿನ್ಕೊಂಡು ಬಕ್ಕಿದ್ದಾರೆ ಅಂತ ಹೇಳೋದು, ಮತ್ತು ಕಾಂಗ್ರೆಸ್ನವ್ರು ಬಂದ್ರೆ ಬಿಟ್ಟಿ ಭಾಗ್ಯ ಇರುತ್ತೆ ಅನ್ನೋದು, ಇಂಥ ಮಾತುಗಳನ್ನ ಹೇಳಕ್ ಶುರು ಮಾಡೋದು. ಈ ಎಲ್ಲ ಅಪಪ್ರಚಾರಗಳನ್ನ ಕೇವಲ ರಾಜಕೀಯ ಪಕ್ಷದ ನಾಯಕರುಗಳು ಮಾತ್ರ ಮಾಡಲಿಲ್ಲ. ಈ ದೇಶದಲ್ಲಿ ಒಂದು ಮೇಲ್ಮಧ್ಯಮ ವರ್ಗವನ್ನ ಯಾವಾಗಲೂ ಸಂತೃಪ್ತಿ ಪಡಿಸೋದಕ್ಕೆ ಪ್ರಯತ್ನ ಮಾಡುವಂತ ನಮ್ಮ ದೇಶದ ಮಾಧ್ಯಮಗಳು ಮುಂಚೂಣಿಯಲ್ಲಿ ನಿಂತು ನಾವು ಲೆಕ್ಕ ಹಾಕಿದ್ವಿ. ಮೊದಲ ತಿಂಗಳಲ್ಲಿ 158 ಕಾರ್ಯಕ್ರಮಗಳನ್ನ ಏರ್ ಮಾಡಿದ್ವು ಗ್ಯಾರಂಟಿ ವಿರುದ್ಧ. ಕಾರ್ಯಕ್ರಮ ಅಂತ ನಾವು ಹೇಳೋದು ಸ್ಪೆಷಲ್ ಸೆಗ್ಮೆಂಟ್ಸ್ ಮಾಡ್ತಾರೆ, 22 ನಿಮಿಷದ್ದು, 44 ನಿಮಿಷದ್ದು, ಅಥವಾ ಕೆಲವು ಸರಿ ಪ್ಯಾನಲ್ ಡಿಸ್ಕಷನ್ಸ್ ಮಾಡ್ತಾರೆ. ಆ ರೀತಿಯಲ್ಲಿ 178 ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಟಿವಿ ಚಾನೆಲ್ ಅವರು ಏರ್ ಮಾಡಿದ್ರು. ಸೊ ಈ ರೀತಿಯಲ್ಲಿ ಸಿಕ್ಕಾಪಟ್ಟೆ ಇದನ್ನ ಮಾಡೋದು. ಮತ್ತೆ ಹೊಸಕೋಟೆಯಲ್ಲಿ ಯಾರೋ ಒಬ್ಬ ಎಣ್ಣೆ ಹೊಡೆದ್ಬಿಟ್ಟು ಬಸ್ಸಿಗೆ ಅಡ್ಡ ಮಲಗ್ಬಿಟ್ಟು ನಾನು ಹೆಂಡತಿ ನಾನು ಹೇಳ್ದೆ ಕೇಳ್ದೆ ಎಲ್ಲೋ ಪ್ರಯಾಣ ಮಾಡ್ತಾ ಇದ್ದಾಳೆ, ಧರ್ಮಸ್ಥಳಕ್ಕೆ ಹೋಗ್ತಿಯಾಳೆ, ತಿರುಪತಿಗೆ ಹೋಗ್ತಿಯಾಳೆ, ಇನ್ನೆಲ್ಲ ಹೋಗ್ತಿಯಾಳೆ ಅಂತ ಹೇಳಿದಾಗ ಅದನ್ನ 3 ದಿನ ತೋರಿಸೋದು. ಯಾವ ರೀತಿಯಲ್ಲಿ ಅಂದ್ರೆ ಅವ್ರ ಕುಟುಂಬ ಹೊಡೆದೋಗೋದಕ್ಕೆ ಸಿದ್ದರಾಮಯ್ಯವರ ಕಾರಣ ಅನ್ನೋ ಪ್ರಮಾಣದಲ್ಲಿ ಅದನ್ನ ತೋರಿಸೋದು. ಇನ್ನೆಲ್ಲ ಒಂದ್ ಕಡೆ ಬಸ್ಸಿಂದ ಒಂದು ಡೋರ್ ಎಲ್ಲೋ ಮುರಿದೋಗಿರುತ್ತೆ. ಆ ಡೋರ್ ಮುರಿದೋಗಿದ್ದೇ ಮಹಿಳೆಯರು ಶಕ್ತಿ ಬಸ್ ಅನ್ನ ಹತ್ತಿ ಹೋಗಿದ್ರಿಂದ. ಇದು ಯಾವುದು ಹೊಸದಲ್ಲ. ಈ ಹಿಂದೆ ಬಡವರಿಗೆ ಅನ್ನ ಕೊಡುವಂತ ಕಾರ್ಯಕ್ರಮ ಬಂದಾಗ ನಮಗೆ ಜಮೀನಲ್ಲಿ ಕೂಲಿ ಮಾಡೋಕೆ ಜನ ಕಡಿಮೆ ಆಗ್ತಾರೆ ಅಂತ ಹೇಳಿದ್ದೇನಿದೆ, ಇದು ಕೂಡ ಇದೇ ದೇಶದೊಳಗಡೆ ನಡೆದಿದೆ. ಇನ್ನೂ ಹಿಂದೆ ನಾವು ಹೋಗಿ ನೋಡಿದ್ರೆ ಈಗ ಮಾತ್ರ ಅಲ್ಲ, 1911ನೇ ಇಸ್ವಿನಲ್ಲಿ ಈ ದೇಶದಲ್ಲಿ ಇಂಪೀರಿಯಲ್ ಅಸೆಂಬ್ಲಿಯಲ್ಲಿ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮಹಾತ್ಮ ಗಾಂಧಿಯವರು ಗುರು ಅಂತ ಭಾವಿಸಿದಂತ ಗೋಪಾಲ್ ಕೃಷ್ಣ ಗೋಖಲೆ ಅವರು ಒಂದು ಖಾಸಗಿ ಮಸೂದೆ ಮಂಡಿಸ್ತಾರೆ. ಬ್ರಿಟಿಷ್ ಇದ್ದಾಗ ಇದ್ದಂತ ಇಂಪೀರಿಯಲ್ ಅಸೆಂಬ್ಲಿಯಲ್ಲಿ ಅದರಲ್ಲಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು ಅಂತ ಅವರು ಮಸೂದೆ ಮಂಡಿಸಿದಾಗ ಬಿಹಾರದ ದರ್ಭಾಂಗ ಪ್ರಾಂತದ ಮಹಾರಾಜ ಹೇಳ್ತಾನೆ, ಎಲ್ಲರಿಗೂ ಈ ದೇಶದಲ್ಲಿ ಶಿಕ್ಷಣ ಕೊಟ್ರೆ ನಮ್ಮ ಹೊಲಗದ್ದೆಗಳಲ್ಲಿ ಕೂಲಿ ಮಾಡೋದಕ್ಕೆ ಯಾರು ಬರೋದಿಲ್ಲ, ಕೊಡಬಾರದು ಶಿಕ್ಷಣ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದನ್ನ ನಾವು ಯಾರು ಬಿಟ್ಟಿ ಭಾಗ್ಯ ಅಂತ ಅಪಪ್ರಚಾರ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಎಲ್ಲ ಅಪಪ್ರಚಾರ ಆದ್ಮೇಲೆ ಇವತ್ತು ಏನಾಗಿದೆ, ಈ 5 ಗ್ಯಾರಂಟಿ ಜಾರಿ ಮಾಡಕ್ಕಾಗಿದೆ. 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 4ನೇ ತಿಂಗಳ ಹೊತ್ತಿಗೆ ಯುವ ನಿಧಿ ಮಾತ್ರ ವರ್ಷದ ಕೊನೆಯಲ್ಲಿ ಬಂತು. ಇನ್ನು ಉಳಿದ 4 ಗ್ಯಾರಂಟಿಗಳನ್ನ ಸರ್ಕಾರ ಅಧಿಕಾರಕ್ಕೆ ಬಂದ 4 ತಿಂಗಳಲ್ಲಿ ಸಂಪೂರ್ಣವಾಗಿ ಜಾರಿ ಮಾಡಲಾಯಿತು. ರಾಜ್ಯ ದಿವಾಳಿ ಆಗ್ಲಿಲ್ಲ, ಯಾರಿಗೂ ಸಂಬಳ ಕೊಡೋದಕ್ಕೆ ಕಷ್ಟ ಆಗ್ಲಿಲ್ಲ, ಮತ್ತು 2ನೇ ಬಜೆಟ್ ನಿಂದ ಈ ರಾಜ್ಯ ಸರ್ಕಾರ ಹಿಂದೆ ಯಾವೆಲ್ಲ ರೀತಿಯಲ್ಲಿ ಯಾವುದೇ ಸರ್ಕಾರ ಬಜೆಟ್ ನಲ್ಲಿ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇತ್ತು, ಇವತ್ತು ಅದನ್ನ ಘೋಷಣೆ ಮಾಡ್ತಿದೆ, ಜಾರಿ ಮಾಡ್ತಾ ಇದ್ದಾರೆ, ಶಂಕುಸ್ಥಾಪನೆ ಆಗ್ತಾ ಇದೆ, ಇವೆಲ್ಲ ನಡೀತಾ ಇದೆ. ನಿನ್ನೆ ಶಕ್ತಿ ಯೋಜನೆಯ ಅನ್ವಯ ಬಸ್ಗಳಲ್ಲಿ 500 ಕೋಟಿಯ ಟಿಕೆಟ್ ಏನಿತ್ತು, 500 crore ಟ್ರಿಪ್, ಆ ಟ್ರಿಪ್ ನ ಒಂದು ಟಿಕೆಟ್ ಅನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ರೇವಣ್ಣವರು ಎಲ್ಲರೂ ಕೂಡ ನಿಂತು ಅದನ್ನ ಮಹಿಳೆಗೆ ಕೊಟ್ಟಿದ್ದಾರೆ. ಸೊ ಇದು ಮೊದಲು ಬಂದಿದ್ದು. ನೀವು ದಯವಿಟ್ಟು ಇವತ್ತಿನ ವಿಚಾರ ನಿಮ್ ಮನಸ್ಸಲ್ಲಿ ಇಟ್ಕೋಬೇಡಿ, ವಾಪಸ್ ಹೋಗಿ 2023ರ ಏಪ್ರಿಲ್ ಮೇನ ನಿಮ್ ಕಣ್ಣಲ್ಲಿ ತಂದ್ಕೊಳ್ಳಿ. 2023ರ ಏಪ್ರಿಲ್ ಮೇ ನಲ್ಲಿ ನಡೆದ ಪ್ರಚಾರನ ಗಮನ ತೆಗೆದುಕೊಳ್ಳಿ. ಇದು ಜಾರಿಗೆ ಬರಲ್ಲ. ಸುಮ್ನೆ ಹೇಳ್ತಾ ಇದಾರೆ. ಇವತ್ತೇನ್ ಹೇಳ್ತಾರೆ, ಇವತ್ತು ಅವ್ರು ಕನಿಷ್ಠ ಬಂದು ಟಿವಿ ಚಾನೆಲ್ ಅಲ್ಲಿ ಕೈ ಮುಗಿದು ಹೇಳ್ಬೇಕಲ್ವಾ, ತಪ್ಪಾಗೋಯ್ತು ನಮ್ ಕಡೆಯಿಂದ ಅಂತ ಹೇಳ್ಬೇಕಲ್ವಾ. ಅದನ್ನ ಯಾರು ಹೇಳಲಿಲ್ಲ. ಈ ರಾಜ್ಯ ದಿವಾಳಿ ಆಗೋಯ್ತು ಅಂತ ಹೇಳಿದ್ರಲ್ಲ, ದಿವಾಳಿ ಆಗಿಲ್ಲ ಅನ್ನೋದನ್ನ ಹೇಳ್ಬೇಕಲ್ವಾ. ಈ ರಾಜ್ಯದ ಬೇರೆ ಯಾವುದೇ ರಾಜ್ಯ ಸರ್ಕಾರ ಎಷ್ಟು ಸುಭದ್ರವಾಗಿ ಆರ್ಥಿಕತೆ ವಿಚಾರದಲ್ಲಿದೆ, ಇವತ್ತು ಕರ್ನಾಟಕ ಕೂಡ ಅಷ್ಟೇ ಇದೆ ಅಂತ ಹೇಳ್ಬೇಕಲ್ಲ, ಅದು ಆಗಿಲ್ಲ. 2ನೇ ವಿಚಾರ, ಸೋಮಾರಿಗಳಾಗ್ಬಿಡ್ತಾರೆ ಅನ್ನುವಂತ ಪಾಯಿಂಟ್. ಈ ದೇಶದಲ್ಲಿ ಜನರಿಗೆ ಉಚಿತವಾಗಿ ಬೇರೆ ಬೇರೆ ಸವಲತ್ತನ್ನ ಕೊಡೋದ್ರಲ್ಲಿ ನಂಬರ್ 1 ರಾಜ್ಯ ಯಾವುದು? ನಂಬರ್ 1 ರಾಜ್ಯ ತಮಿಳುನಾಡು. ಕರ್ನಾಟಕ ಅದನ್ನ ಮಾಡ್ತಾ ಇರೋದು ಕೇವಲ ಈ ಸರಿ ಸರ್ಕಾರ ಬಂದಾಗಿಂದ ಮಾತ್ರ. ಆದ್ರೆ ಹೈಯೆಸ್ಟ್ ಇಡೀ ಇತಿಹಾಸದಲ್ಲಿ ಇದು ಕಾಮರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಿಂದ ಶುರುವಾಯಿತು. ಕಾಮರಾಜ್ ಅವರು ಮುಖ್ಯಮಂತ್ರಿ ಆಗಿದ್ರು, ಅಖಿಲ ಭಾರತ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆದ್ಮೇಲೆ ಒಂದು ಬಂದಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಅಧ್ಯಕ್ಷರಿಗೆ ಸ್ವಾಗತ.
ಸೊ ತಮಿಳುನಾಡಿನಲ್ಲಿ ಅತ್ಯಂತ ಹೆಚ್ಚು, ಯಾವುದೇ ಸರ್ಕಾರ ಬರಲಿ, ಆದ್ರೆ ಪ್ರತಿಯೊಂದು ಸರ್ಕಾರ ಕೂಡ ಜನರಿಗೆ ಉಚಿತವಾದಂತಹ ಸವಲತ್ತುಗಳನ್ನ ಕೊಡೋದು ಮತ್ತು ಉಚಿತವಾದಂತಹ ಪ್ರಯಾಣವನ್ನ ಮಹಿಳೆಯರಿಗೆ ಕಲ್ಪಿಸುವಂತದ್ದು ಇದನ್ನ ಮಾಡಿದ್ದು. ಒಂದು ಪ್ರಶ್ನೆ ಇದೆ, ತಮಿಳುನಾಡಿನಲ್ಲಿ ಜನ ಸೋಮಾರಿಗಳಾದ್ರ? ಈ ರೀತಿಯಾದಂತಹ ಉಚಿತ ಸವಲತ್ತುಗಳನ್ನ ಕೊಡೋದ್ರಿಂದ ಜನ ಸೋಮಾರಿ ಆದ್ರನ್ನ ನಾವ್ ಹೆಂಗ್ ನೋಡ್ಬೇಕು? ಜನ ಉದ್ಯೋಗ ಮಾಡೋದನ್ನ ಬಿಟ್ಬಿಟ್ಟು ಅವರು ಮನೇಲಿ ಕೂತಿರ್ತಾರೆ ಅಂತ ನಮಗೆ ಅಂಕಿಅಂಶ ಹೇಳಿದ್ರೆ ಇಂತ ಒಂದು ಸೌಲಭ್ಯವನ್ನ ಕೊಡಬಾರದು ಅಂತ ನಾವ್ ಹೇಳ್ಬೇಕು. ಜನ ಉದ್ಯೋಗ ಮಾಡದೆ, ದುಡಿದೆ, ಕಾಯಕ ಮಾಡದೆ ಅವರು ಸರ್ಕಾರದ ಸೌಲಭ್ಯಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ನಮ್ಗೆ ಸರ್ವೆಗಳಲ್ಲಿ, ಅಂಕಿಅಂಶದಲ್ಲಿ ನಮ್ಗೆ ಗೊತ್ತಾದ್ರೆ ನಾವು ಇಂಥ ಗ್ಯಾರಂಟಿಗಳನ್ನ ನಾವು ಬೆಂಬಲಿಸಬಾರದು. ಆದ್ರೆ ಆಗಿದ್ದೇನು ವಾಸ್ತವದಲ್ಲಿ ನೋಡಿ, ನಿಮ್ಗಿಲ್ಲಿ ನಾನು ಬರ್ದಿದ್ದೀನಿ FLFPR ಅಂತಿದೆ. ಇದನ್ನ ದಯವಿಟ್ಟು ನೀವೆಲ್ಲರೂ ಈ ಸರಿಯಿಂದ ಶುರು ಮಾಡಿ. ಪ್ರತಿ ವರ್ಷ ಕೇಂದ್ರ ಸರ್ಕಾರ ಸರ್ವೆ ಮಾಡುತ್ತೆ. NSSO ಅಂತ ಇದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಂತ, ಮತ್ತು ಇನ್ನೊಂದು ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಮಾಡುತ್ತೆ. ಇವೆರಡನ್ನು ನೀವು ಗಮನಿಸಬೇಕು. ಅದರಲ್ಲಿ ಒಂದು ನಿಮಗೆ ಅಂಕಿಅಂಶ ಸಿಗುತ್ತೆ, ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ. ಮಹಿಳೆಯರು ಮನೆಯಿಂದ ಹೊರಗಡೆ ಬಂದು ಉದ್ಯೋಗದಲ್ಲಿ ನಿರತರಾಗಿರ್ತಕ್ಕಂಥವ್ರ ಸಂಖ್ಯೆ ಎಷ್ಟು ಅಂತ ನಿಮಗೆ ಅಂಕಿಅಂಶ ಸಿಗುತ್ತೆ. ಯಾಕೆ ಇಂಪಾರ್ಟೆಂಟ್? ಯಾಕಂದ್ರೆ ತಮಿಳುನಾಡಿನಲ್ಲಿರ್ಲಿ, ಕರ್ನಾಟಕದಲ್ಲಿರ್ಲಿ ಈ ಎಲ್ಲ ಸೌಲಭ್ಯಗಳನ್ನ ಜಾಸ್ತಿ ಕೊಟ್ಟಿದ್ದು ಯಾರಿಗೆ? ಹೆಂಗಸರಿಗೆ. ಸೊ ಮಹಿಳೆಯರು ಮನೆಯಿಂದ ಹೊರಗಡೆ ಬಂದು ಉದ್ಯೋಗ ಮಾಡೋದು ತಮಿಳುನಾಡಲ್ಲಿ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ ಅಂತ. ಇದು ತಮಿಳುನಾಡಿನಲ್ಲಿ, ಈ ದೇಶದಲ್ಲಿ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಹೈಯೆಸ್ಟ್, ಅತ್ಯಂತ ಹೆಚ್ಚು. ಮಹಿಳೆಯರ ಉದ್ಯೋಗಶೀಲತೆಯ ದರ ಇದು ದೇಶದಲ್ಲಿ 28% ಇದ್ರೆ ತಮಿಳುನಾಡಲ್ಲಿ 38% ಇದೆ. ಅಂದ್ರೆ ಮಹಿಳೆಯರ ಕೈಗೆ ಕುಕ್ಕರು, ಮಿಕ್ಸಿ, ಟಿವಿ, ದುಡ್ಡು ಮತ್ತು ಹೆಣ್ಮಕ್ಳಿಗೆ ಜಾಸ್ತಿ ಶಾಲೆಯಲ್ಲಿ ಉಚಿತವಾಗಿ ಕೊಡೋದು ಇವೆಲ್ಲ ಮಾಡ್ತಾ ಇದ್ರೆ ಮಾಡಿದ ತಕ್ಷಣ ನಿಲ್ಲಿಸ್ಬೇಕಲ್ಲ ಮಹಿಳೆಯರು, ಮನೇಲಿ ಕೂತ್ಕೋಬೇಕಲ್ಲ, ಸಾಕು ನಮ್ಗೆ ಇನ್ನೇನು ಪರವಾಗಿಲ್ಲ, ಇನ್ ಮುಂದೆ ನಾವು ಕೆಲ್ಸಕ್ಕೆ ಹೋಗಲ್ಲ ಅಂತ ತೀರ್ಮಾನ ಮಾಡ್ಬೇಕಲ್ಲ. ಯಾಕೆ ಜಾಸ್ತಿ ಹೋಗ್ತಾ ಇದ್ದಾರೆ? ಯಾಕಂದ್ರೆ ದಯವಿಟ್ಟು ಇದನ್ನ ನೋಡಿ, ಯಾರ ಕೈಲಾದ್ರೂ ಹಣ ಬಂದ್ರೆ ಅದು ಬಹಳ ತಾತ್ಕಾಲಿಕವಾಗಿ ಮಾತ್ರ ಅವರೊಳಗಡೆ ನನಗೆ ಪರವಾಗಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬಹುದು. ಬಹಳ ಬೇಗ ಅವರ ಮೇಲ್ಚಲನೆಯ ಬಯಕೆ ಜಾಸ್ತಿ ಆಗುತ್ತೆ. ಇದನ್ನ ಅಪ್ವರ್ಡ್ ಮೊಬಿಲಿಟಿ ಅಂತ ಹೇಳ್ತಾರೆ. ನಾವ್ ಇನ್ನೂ ಮೇಲಕ್ಕೆ ಹೋಗ್ಬೇಕು ಅನ್ನುವಂತ ಬಯಕೆ ದುಡ್ಡು ಕೈಗೆ ಬಂದ್ರೆ ಜಾಸ್ತಿ ಆಗುತ್ತೆ ಅಂತ ಸೋಷಿಯಲ್ ಸೈಕಾಲಜಿಸ್ಟ್ ಮತ್ತು ಎಲ್ಲ ಎಕನಾಮಿಸ್ಟ್ ಹೇಳ್ತಾರೆ. ಇದನ್ನ ಕರ್ನಾಟಕದ, ನಾವು ತಮಿಳುನಾಡು ಉದಾಹರಣೆ ಇಲ್ಲ, ಕರ್ನಾಟಕದ ಉದಾಹರಣೆಯಿಂದ ನೋಡಬೇಕು. ಯಾಕೆಂದ್ರೆ ಬಿಟ್ಟಿ ಭಾಗ್ಯ ಅನ್ನುವಂತ ಪದ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ಕನ್ನಡದ ಪರಂಪರೆಗೆ ಮಾಡಿದಂತ ಅವಮಾನ ಇದು. ನಿಮಗೆ 12ನೇ ಶತಮಾನದ ಬಸವಣ್ಣನ ಕತೆ ನಿಮಗೆ ಗೊತ್ತಿದೆ. ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಆತರ ಬೊಕ್ಕಸವನ್ನ ನೋಡ್ಕೊಳ್ತಾ ಇರ್ತಾರೆ. ಬೊಕ್ಕಸವನ್ನ ನೋಡ್ಕೊಳ್ತಾ ಇರ್ಬೇಕಾದ್ರೆ ಬಿಜ್ಜಳ, ಇದು ಗಿರೀಶ್ ಕಾರ್ನಾಡ್ ಅವ್ರು ಬರ್ದಿರ್ತಕ್ಕಂಥ ನಾಟಕ ಇದೆ ತಲೆದಂಡ ಅಂತ, ನಾಟಕ ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ. ಬಿಜ್ಜಳ ಮತ್ತು ಬಸವಣ್ಣನ ನಡುವೆ ನಡೆಯುವಂತ ಈ ಸಂವಾದ, ವಾಗ್ವಾದ ವಚನಗಳಲ್ಲೂ ಕೂಡ ಬಂದಿದೆ. ಇವತ್ತು ಟೈಮ್ ಆಗುತ್ತೆ ಅಂತ ನಾನು ಅದನ್ನ ಹೇಳ್ತಾ ಇಲ್ಲ. ವಚನಗಳಲ್ಲಿ ಬಸವಣ್ಣ ಯಾವ ರೀತಿಯಲ್ಲಿ ಕಾಯಕ ಮಾಡುವಂತವ್ರಿಗೆ ದಾಸೋಹ ಮಾಡಬೇಕು ಅಂತ ಹೇಳ್ತಾರೆ. ದಾಸೋಹಕ್ಕೂ ದಾನಕ್ಕೂ ಒಂದು ವ್ಯತ್ಯಾಸ ಇದೆ. ಬಿಟ್ಟಿ ಬಾಕಿ ಆದ್ರೇನು, ನೀವು ಯಾರಿಗೋ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ನೀವೇನೋ ಕೊಟ್ಬಿಡ್ತೀರಾ ಅಂತ. ದಾಸೋಹ ಮಾಡೋದು ಅಂದ್ರೆ ಇಸ್ಕೊಳ್ಳೋರು ಯಾರಿದ್ದಾರೆ ಅವರು ದೀನರಲ್ಲ, ಅವರು ನಿಮ್ ಮುಂದೆ ಕೈಯೊಡ್ಡಿ ನೀಡಿರ್ತಕ್ಕಂಥವ್ರಲ್ಲ, ಇಸ್ಕೊಳ್ಳೋರು ಶಿವನ ಸ್ವರೂಪ ಅಂತ ಬಸವಣ್ಣ ಹೇಳ್ತಾರೆ. ಹಂಗಾಗಿ ದಾಸೋಹ ಪರಿಕಲ್ಪನೆಯಲ್ಲಿ ಪಡೆಯೋರು ದೀನರಲ್ಲ, ಗ್ಯಾರಂಟಿ ಅನ್ನೋದು ಜನರಿಗೆ ಹಕ್ಕು. ಇದು ಹೆಂಗ ಹಕ್ಕು ಅನ್ನೋದು ನೀವು ಕಾಂಗ್ರೆಸ್ ಪಕ್ಷದ ಮಾಡಿದ್ರೆ ನಿಮ್ಗೆ ಇದು ಹೆಂಗೆ ಹಕ್ಕು ಅಂತ ಗೊತ್ತಾಗುತ್ತೆ. ಯಾವುದೇ ದೇಶದಲ್ಲಿ, ಅದರಲ್ಲೂ ನಮ್ಮಂತ ದೇಶದಲ್ಲಿ ರೈತರು ಏನಿದ್ದಾರೆ, ಕೃಷಿ ಮಾಡುವಂತವ್ರು, ಟರ್ಮ್ಸ್ ಆಫ್ ಟ್ರೇಡ್ ಇಸ್ ಅಗೇನ್ಸ್ಟ್ ದೆಮ್. ಅಂದ್ರೆ ಆಹಾರ ಪದಾರ್ಥಗಳ ಬೆಲೆ ಮಿತಿ ಮೀರಿ ಹೋಗ್ಬೇಕಾಗುತ್ತೆ ರೈತರಿಗೆ ಸಿಕ್ಕಾಪಟ್ಟೆ ಲಾಭ ಬರಬೇಕು ಅಂದ್ರೆ. ಆದ್ರೆ ಒಂದು ವ್ಯವಸ್ಥೆ, ಒಂದು ಸರ್ಕಾರ ಕೃಷಿ ಉತ್ಪನ್ನಗಳ ಬೆಲೆ, ಅದರಲ್ಲೂ ಆಹಾರ ಪದಾರ್ಥಗಳ ಬೆಲೆ ಯಾವಾಗಲೂ ಕಡಿಮೆ ಇರೋಂಗ್ ನೋಡ್ಕೊಳ್ಳುತ್ತೆ. ಯಾಕೆ ಕಡಿಮೆ ಇರೋಂಗ್ ನೋಡ್ಕೊಳ್ಳುತ್ತೆ ಅಂತಂದ್ರೆ, ಇಲ್ಲದೆ ಇದ್ರೆ ದೇಶದಲ್ಲಿ ಒಂದು ಹಾಹಾಕಾರ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಅದನ್ನ ರೈತರಿಗೆ ವಾಪಸ್ ಕೊಡೋದಕ್ಕೆ ಸಬ್ಸಿಡಿ ಕೊಡ್ಲೇಬೇಕಾಗುತ್ತೆ. ಜಗತ್ತಿನ ಎಲ್ಲ ದೇಶಗಳು ಕೂಡ ಸಬ್ಸಿಡಿ ಕೊಡ್ತಾ ಇದೆ, ನಮ್ಮಲ್ಲೂ ಕೂಡ ಕೊಡ್ತೀವಿ. ಇದು ದಾಸೋಹ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಸರ್ಕಾರದ ಬಜೆಟ್ ಅಲ್ಲಿ ಇದೊಂದು ಬಹಳ ಮುಖ್ಯವಾದಂತಹ ವಿಚಾರ, ಭ್ರಷ್ಟಾಚಾರದ ವಿಚಾರ. ಏನ್ ಹೇಳಲಾಗುತ್ತೆ?
ಭ್ರಷ್ಟಾಚಾರ ಬಿಜೆಪಿ ಸರ್ಕಾರದಲ್ಲೂ ಇತ್ತು, ಕಾಂಗ್ರೆಸ್ ಸರ್ಕಾರದಲ್ಲೂ ಇತ್ತು ಅಂತ. ಕಾಂಗ್ರೆಸ್ ಸರ್ಕಾರದಲ್ಲಿ 51,000 ಕೋಟಿ ರೂಪಾಯಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಜನರ ಕೈಗೆ ಸಿಗುತ್ತೆ. ಅದಲ್ಲದೆ ದಯವಿಟ್ಟು ನಾನು ಅಂಕಿಅಂಶ ಹಾಕಿದ್ದೀನಿ ನೋಡಿ, ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಬಹುತೇಕ 18,000 ಕೋಟಿ ರೂಪಾಯಿ ಇದೆ. ಇದಲ್ಲದೆ ಸುಮಾರು 10,835 ಕೋಟಿ ಬೇರೆ ಬೇರೆ ರೀತಿಯಾದಂತಹ ಪಿಂಚಣಿಗಳಿಗೆ ಹೋಗುತ್ತೆ. ಹಾಲಿಗೆ ಕೊಡ್ತಕ್ಕಂತ ಸಬ್ಸಿಡಿ ಇದೆ, ಮನೆ ಕಟ್ಟೋದಕ್ಕೆ ಕೊಡುವಂತ ಸಬ್ಸಿಡಿ ಇದೆ. ಅವೆಲ್ಲವೂ ಸೇರಿದ್ರೆ ಸುಮಾರು 1,00,000 ಕೋಟಿ ರೂಪಾಯಿ ಕಲ್ಯಾಣ ಕಾರ್ಯಕ್ರಮಗಳನ್ನ, ವೆಲ್ಫೇರ್ ಮೆಜರ್ಸ್ ನ ಈ ಸರ್ಕಾರ ತನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ. ಅಂದ್ರೆ ನಮ್ಮ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಏನಿರುತ್ತೆ ನೋಡಿ, ಸರ್ಕಾರದ ಒಂದು ಪ್ಲಾನ್ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಇರುತ್ತೆ. ಅಂದ್ರೆ ಸಾಮಾನ್ಯ ಎಲ್ಲ ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂತ ವೇತನ ಇಲ್ಲ. ಆ ಸರ್ಕಾರ ಒದ್ದಾಟದಲ್ಲಿ ಇದೆ. ಅಂದ್ರೆ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಖಾಲಿ ಆಗ್ತಾ ಹೋದ್ರೆ ನೆಕ್ಸ್ಟ್ ಅಕ್ಕಿ ನಾವು ಕೊಂಡ್ಕೊಳ್ಳೋ ತನಕ ಏನು ನಮ್ಗೆ ಫೀಲ್ ಆಗ್ಬೋದು, ಆ ಫೀಲಿಂಗು ಸರ್ಕಾರ ನಡೆಸುವಂತವ್ರಿಗೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇರುತ್ತೆ. ನಿಮ್ಗೂ ಕೂಡ ಈಗ ಗೊತ್ತಿದೆ, ಕೆಲವು ಸರಿ ಗೃಹಲಕ್ಷ್ಮಿ ಬರುವಂತ ದುಡ್ಡು ಒಂದೇ ತಿಂಗಳಿಗೆ ಬರಲ್ಲ, 2 ತಿಂಗಳಿಗೆ ಒಟ್ಟಿಗೆ ಬರುತ್ತೆ, ಅಥವಾ 3 ತಿಂಗಳಿಗೆ ಒಟ್ಟಿಗೆ ಬರುವಂತ ಪರಿಸ್ಥಿತಿನೂ ಬರ್ಬೋದು. ಆದ್ರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡದೇ ಇರುವಂತ ಪರಿಸ್ಥಿತಿ ಬರುತ್ತಾ ಅಂದ್ರೆ, ಈ ಸರ್ಕಾರ ಸರ್ಕಾರಿ ನೌಕರರಿಗೆ ಸಂಬಳನ ಕೊಡ್ತಾ ಇಲ್ಲ ಅನ್ನೋದಲ್ಲ, ಹೆಚ್ಚು ಮಾಡಿದೆ. 7ನೇ ವೇತನ ಆಯೋಗವನ್ನ ಜಾರಿ ಮಾಡಿದೆ. ಇದರಿಂದ ಈ ರಾಜ್ಯ ಸರ್ಕಾರಕ್ಕೆ 22,000 ಕೋಟಿ ರೂಪಾಯಿಗಳು ಜಾಸ್ತಿ ಆರ್ಥಿಕ ಅದನ್ನು ಈ ಸರ್ಕಾರ ನಿಭಾಯಿಸಿದೆ. ಅಲ್ಲದೆ ಎಲ್ಲಿ ದುಡ್ಡಿಲ್ಲದೆ ಇರುವಂತ ಆಗಿರೋದು ಎಲ್ಲಿ? ಇದರಾಚೆಗೆ ನಿಮ್ಗೆ ಎಲ್ಲ ಸ್ಕೀಮ್ ನೌಕರರಿಗೆ ಪೌರ ಕಾರ್ಮಿಕರನ್ನ ಕಾಯಂ ಮಾಡುವಂತದ್ದು. ಈಗ IAS ಆಫೀಸರ್ಗಳಿಗೆ ನೇಮಕ ಮಾಡದೇ ಇದ್ರೆ ಅದು ದೊಡ್ಡ ವಿಚಾರ ಆಗುತ್ತೆ ಹೊರತು, ಪೌರ ಕಾರ್ಮಿಕರನ್ನ ಕಾಯಂ ಮಾಡದೇ ಇದ್ರೆ ಯಾರು ಕೇಳಲ್ಲ. ಈ ಸರ್ಕಾರ ಬಂದಾಗ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದೆ. ಸ್ಕೀಮ್ ನೌಕರರು ಅಂದ್ರೆ ಅಂಗನವಾಡಿ ಆಶಾದವ್ರಿಗೆ ದುಡ್ಡು ಜಾಸ್ತಿ ಮಾಡಿದೆ. ಅತಿಥಿ ಉಪನ್ಯಾಸಕರಿಗೆ, ಅತಿಥಿ ಶಿಕ್ಷಕರಿಗೆ ಮಾಡಿದೆ. ಅವ್ರು ಎಷ್ಟು ಕೇಳ್ತಿದ್ದಾರೆ ಅಷ್ಟು ಮಾಡಕ್ ಆಗದೆ ಇರ್ಬೋದು, ಆದ್ರೆ ಇವೆಲ್ಲವನ್ನೂ ಮಾಡಕ್ಕೆ ಸಾಧ್ಯ ಆಗಿದೆ. ಕುಸ್ತಿಪಟುಗಳಿಗೆ ಮಸಾಜ್ನ ಕೊಡ್ಲಾಗಿದೆ, ಅರ್ಚಕರಿಗೆ, ಎಲ್ಲಾ ಧರ್ಮದ ಅರ್ಚಕರಿಗೆ ಮಾಡಲಾಗಿದೆ. ಇವೆಲ್ಲ ಮಾಡಿ ವಾಸ್ತವದಲ್ಲಿ ಈ ಸರ್ಕಾರದ ಒಟ್ಟು ಬಜೆಟ್ ಜಾಸ್ತಿ ಆಗಿದೆ. ಇಲ್ಲೇ ನೋಡಿ ನೀವು, ನಾವು ಬೇರೆ ಯಾವ್ದಾದ್ರು ರಾಜ್ಯಕ್ಕೆ, ಉತ್ತರ ಪ್ರದೇಶದ ವಿಚಾರಕ್ಕೆ ಹೋಲಿಕೆ ಮಾಡೋದು ಬೇಡ. ಉತ್ತರ ಪ್ರದೇಶದ ಬಜೆಟ್ ನಲ್ಲಿ ಹೆಚ್ಚು ಕಡಿಮೆ 50% ಕೇಂದ್ರ ಸರ್ಕಾರದಿಂದ ಬರುತ್ತೆ, ರಾಜ್ಯ ಸರ್ಕಾರದಿಂದ ಅಲ್ಲ. ಬಿಹಾರ ರಾಜ್ಯಕ್ಕೆ 55% ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ. ಆದ್ರೆ ನಾವು ಕೇಂದ್ರ ಸರ್ಕಾರದ ಬಜೆಟ್ ನೋಡೋಣ. ಕೇಂದ್ರ ಸರ್ಕಾರದ ಬಜೆಟ್ 2024-25ರಲ್ಲಿ 48.21 ಲಕ್ಷ ಕೋಟಿ ಇತ್ತು. 25-26ರಲ್ಲಿ 50.65 ಲಕ್ಷ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ.